ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ. ಆಲ್ರೆಡಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಗ್ರ್ಯಾಂಡಮಾ ಕ್ಲೈಮ್ಸ್ ಅ ಟ್ರೀಯಿಂದ 4 ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಅದೇ ರೀತಿ ಜಾಸ್ ಪೋಯಮ್ ಗೊತ್ತಿದೆ ಅಲ್ವಾ, ಅದರ ಬಗ್ಗೆ ಸುಮಾರು 3 ಅಂಕಗಳ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತು ಐ ಆಮ್ ದ ಲ್ಯಾಂಡ್ ಅಂತಕ್ಕಂತಹ ಒಂದು ಪೋಯಮ್ ಏನಿದೆನೋ ಅದರಿಂದ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಪೋಯಮ್ಗಳಿಂದ. ಅಂದರೆ ಸುಮಾರು ಇಲ್ಲಿ ನೀವು 9 ಅಂಕಗಳಿಗೆ ಈ ಒಂದು ಪೋಯಮ್ಗಳ ಸಮರಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಉತ್ತರಗಳನ್ನು ಬರೀಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನೀವೆಲ್ಲ ಯಾವ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬಹುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ತುಂಬಾನೇ ಸಿಂಪಲ್ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ನಿಮಗೆ ಕಲೀಲಿಕ್ಕೆ ಈಸಿ ಆಗಲಿ ಅಂಥೇಳಿ ತುಂಬಾನೇ ಸರಳವಾಗಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಈ ಎಲ್ಲ ಪಾಯಿಂಟ್ಸ್ಗಳೇನಿದವೋ ಇವುಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸುಲಭವಾಗಿ ನೀವು 9 ಅಂಕಗಳನ್ನು ಈ ಒಂದು ಪೋಯಮ್ಗಳಿಂದ ತೆಗಿಲಿಕ್ಕೆ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ. ಬಟ್ ಒಂದು ವಿಷಯ ಏನಪ್ಪ ಅಂದರೆ, ನೀವು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರಿಬೇಕಾದ್ರೆ ಇಲ್ಲಿ ನಾನು ನಿಮಗೆ ಪಾಯಿಂಟ್ಸ್ ರೂಪದಲ್ಲಿ ಏನು ಸಮರಿ ಕೊಡ್ತಾ ಇದ್ದೇನೋ ಈ ರೀತಿ ಪಾಯಿಂಟ್ಸಲ್ಲಿ ಬರಿಬೇಡಿ. ಪ್ಯಾರಾಗ್ರಾಫ್ಗಳಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ, ಅಂದರೆ ನಿಮಗೆ ಉತ್ತಮ ಅಂಕಗಳು ಸಿಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಮೊದಲನೇದಾಗಿ ಸುಮಾರು 4 ಅಂಕಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಿಮ್ಮ ಸ್ಕೂಲಲ್ಲಿ ಆಲ್ರೆಡಿ ಹೇಳಿರ್ತಾರೆ, ಗ್ರ್ಯಾಂಡಮಾ ಕ್ಲೈಮ್ಸ್ ಅ ಟ್ರೀಯನ್ನು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರ್ತೀರಾ. ಇದೇ ಪೋಯಮ್ನ ಸಮರಿಯನ್ನು ಅತ್ಯಂತ ಸುಲಭವಾಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಕಲಿಬಹುದು, ನನಗೆ ಕಷ್ಟ ಆಗ್ತಾ ಇದೆ ಇದರ ಒಂದು ಸಮರಿಯನ್ನು ಕಲೀಲಿಕ್ಕೆ ಅಂದವರು ಇಲ್ಲಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಬನ್ನಿ ಈಗ ಗ್ರ್ಯಾಂಡಮಾ ಕ್ಲೈಮ್ಸ್ ಅ ಟ್ರೀ ಮೊದಲಿಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ಗಮನಿಸಿ, ದಿಸ್ ಈಸ್ ಎ ಬ್ಯೂಟಿಫುಲ್ ಪೋಯಮ್ ಅಂತೇಳಿ ನೀವು ಈ ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ಕೋಬಹುದು ನಿಮ್ಮ ಆನ್ಸರಲ್ಲಿ. ಇನ್ನು ಸೆಕೆಂಡ್ ಪಾಯಿಂಟ್, ರಸ್ಕಿನ್ ಬಾಂಡ್ ರೋಟ್ ದಿಸ್ ಪೋಯಮ್. ರಸ್ಕಿನ್ ಬಾಂಡ್ ಅಂತಕ್ಕಂತಹ ಕವಿ ಏನು ಮಾಡಿದ್ದಾರೆ, ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಥರ್ಡ್ ಪಾಯಿಂಟ್ ನೋಡಿ, ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಅಂದರೆ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ ತಮ್ಮ ಗ್ರ್ಯಾಂಡ್ ಮದರ್ ಏನಿದ್ದಾರೋ ಅವರು ತುಂಬಾನೇ ಜೀನಿಯಸ್. ಸೊ ಈ ಒಂದು ಪದವನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಶಿ ಕ್ಲೈಮ್ಡ್ ಆಲ್ ದ ಟ್ರೀಸ್. ನೋಡಿ, ಪೋಯೆಟ್ ಅವರು ಜೀನಿಯಸ್ ಅಂತ ಕರೀಲಿಕ್ಕೆ ಒಂದು ಕಾರಣ ಬೇಕಲ್ಲ, ಅದು ಕಾರಣ ಏನಪ್ಪ ಅಂದರೆ ಶಿ ಕ್ಲೈಮ್ಡ್ ಆಲ್ ದ ಟ್ರೀಸ್. ಆ ಮರಗಳು ಹೇಗೆ ಇರಲಿ, ತುಂಬ ಎತ್ತರವಾಗಿ ಆದರೂ ಇರಲಿ ಅಥವಾ ಅಗಲವಾದರೂ ಇರಲಿ, ಎಲ್ಲ ಮರಗಳನ್ನು ಏರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಗ್ರ್ಯಾಂಡ್ ಮದರ್ ಹೊಂದಿರ್ತಾರೆ. ಹಾಗಾಗಿನೇ ಪೋಯೆಟ್ ಅವರನ್ನು ಜೀನಿಯಸ್ ಅಂತ ಕರೀತಾರೆ. ಹರ್ ಏಜ್ ವಾಸ್ 62. ಅಂದರೆ ಪ್ರಸ್ತುತವಾಗಿ ಅವರ ಏಜ್ ಎಷ್ಟಿತ್ತಪ್ಪ ಅಂದರೆ ಸುಮಾರು 62 ವರ್ಷ. ಈ 62ನೇ ವಯಸ್ಸಲ್ಲೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಮರಗಳನ್ನು ಏರ್ತಾ ಇದ್ದಾರೆ. ಹಾಗಾಗಿನೇ ಅವರೊಬ್ಬ ಜೀನಿಯಸ್ ಅಂತ ಹೇಳ್ಬೋದು. ಇನ್ನು ಹರ್ ಬ್ರದರ್ ಟಾಟ್ ಹರ್. ಈ ಮರಗಳನ್ನು ಹತ್ತತಕ್ಕಂತಹ ಹವ್ಯಾಸವನ್ನು ಕಲಿಸಿಕೊಟ್ಟವ್ರು ಯಾರು ಹಾಗಾದ್ರೆ ಅಂದರೆ ಇವರ ಬ್ರದರ್ ಆಗಿರ್ತಾರೆ. ಇವರು ಸುಮಾರು 6 ವರ್ಷದವರಿದ್ದಾಗ ಈ ಒಂದು ಮರವನ್ನು ಏರ್ತಕ್ಕಂತಹ ಸ್ಕಿಲ್ಲನ್ನು ಬ್ರದರ್ ಅವರು ಹೇಳ್ಕೊಟ್ಟಿರ್ತಾರೆ. ಸೊ ಇಲ್ಲೇನು ಬರಿಬಹುದು ನೀವು ಅಂದರೆ ಹರ್ ಬ್ರದರ್ ಟಾಟ್ ಹರ್ ವೆನ್ ಶಿ ವಾಸ್ 6 years old ಅಂತೇಳಿ ನೀವು ಸೆಂಟೆನ್ಸನ್ನು ಬರಿಬಹುದು ವಿದ್ಯಾರ್ಥಿಗಳೇ. ಸೊ ಈ ಒಂದು 6 to 7 ಲೈನ್ಸ್ ಏನಿದಾವೋ 6 ಲೈನ್ಸ್ ಇದ್ದಾವೆ, ಇವುಗಳನ್ನು ಒಂದು ಪಾರ್ಟ್ ಆಗಿ ನೀವೇನು ಮಾಡಬೇಕು, ನೆನಪಿಟ್ಕೊಳ್ಬೇಕು. ಆ ಗ್ರ್ಯಾಂಡ್ ಮದರ್ ಬಗ್ಗೆ ಬೇಸಿಕ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಅನ್ನು ಈ 6 ಲೈನ್ಸಲ್ಲಿ ನಾವು ನೋಡ್ತೇವೆ. ಇನ್ನು ಮುಂದೆ ಬರ್ತಕ್ಕಂತಹ ಈ 5 ಪಾಯಿಂಟ್ಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಪೀಪಲ್ಗಳು ಏನು ಅಂದರೆ ಜನಗಳು ಗ್ರ್ಯಾಂಡ್ ಮದರ್ಗೆ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು 5 ಸೆಂಟೆನ್ಸ್ಗಳಲ್ಲಿ ನೋಡ್ತೇವೆ. ಪೀಪಲ್ ಟೋಲ್ಡ್ ಟು ಸ್ಟಾಪ್ ದ ಹ್ಯಾಬಿಟ್. ಈ ಒಂದು ಹವ್ಯಾಸವನ್ನು ನೀನು ನಿಲ್ಲಿಸಿಬಿಡು ಅಂತೇಳಿ ಜನಗಳೇನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಜ್ಜಿಗೆ. ಯಾವ ಹವ್ಯಾಸ ಅಂದರೆ ಮರವನ್ನು ಏರ್ತಕ್ಕಂತಹ ಹವ್ಯಾಸ. ದೇ ಸೆಡ್ ಇಟ್ ವಾಸ್ ಡಿಸ್ಗ್ರೇಸ್ಫುಲ್. ಯಾವ ಕಾರಣದಿಂದ ಅವರು ಮರವನ್ನು ಏರ್ತಕ್ಕಂಥದ್ದನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಮರವನ್ನು ಏರ್ತಕ್ಕಂತಹ ಹವ್ಯಾಸ ಏನಿದೆನೋ ಅದು ಡಿಸ್ಗ್ರೇಸ್ಫುಲ್ ಅಂದರೆ ಅವಮಾನಕರವಾಗಿರ್ತಕ್ಕಂಥದ್ದು ಅಂತೇಳಿ ಅವರು ಹೇಳ್ತಾರೆ. ಬಟ್ ಗ್ರ್ಯಾಂಡ್ ಮದರ್ ನಿಲ್ಲಿಸ್ತಾರ ಮರ ಏರೋದನ್ನ? ಖಂಡಿತ ನಿಲ್ಲಿಸೋದಿಲ್ಲ. ಶಿ ಕಂಟಿನ್ಯೂಡ್ ಹರ್ ಹ್ಯಾಬಿಟ್. ಆ ಒಂದು ಮರವನ್ನು ಏರ್ತಕ್ಕಂತಹ ಹವ್ಯಾಸವನ್ನು ಗ್ರ್ಯಾಂಡ್ ಮದರ್ ನಿಲ್ಲಿಸೋದೇ ಇಲ್ಲ, ಅವ್ರು ಕಂಟಿನ್ಯೂ ಮಾಡ್ತಾರೆ. ಒನ್ ಡೇ ಶಿ ಸ್ಟಕ್ ಆನ್ ಎ ಟ್ರೀ. ಇದಕ್ಕಿದ್ದ ಹಾಗೆ ಗ್ರ್ಯಾಂಡ್ ಮದರ್ ಒಂದು ದಿನ ಮರವನ್ನೇನೋ ಏರ್ಬಿಡ್ತಾರೆ, ಬಟ್ ಅವ್ರಿಗೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲೇ ಸ್ಟಕ್ ಅಂದರೆ ಸಿಲುಕಿಕೊಂಡ್ಬಿಡ್ತಾರೆ ಮರದ ಮೇಲೇನೆ. ಸೊ ಈ ರೀತಿ ಮರದ ಮೇಲೇನೆ ಸಿಲುಕಿಕೊಂಡಾಗ ಪೀಪಲ್ ಸೇವ್ಡ್ ಹರ್. ಸೊ ಜನಗಳು ಬಂದು ಏನು ಮಾಡ್ತಾರೆ ಅಂದರೆ ಗ್ರ್ಯಾಂಡ್ ಮದರ್ ಆ ಒಂದು ಮರದ ಮೇಲೆ ಏನಿದ್ರೋ ಅಲ್ಲಿಂದ ಕೆಳಗಡೆ ಇಳಿಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಪೀಪಲ್ ಸೇವ್ಡ್ ಹರ್.
ಇನ್ನು ಮರವನ್ನ ಇಳಿದ ನೆಕ್ಸ್ಟ್ ಏನಾಗುತ್ತೆ, ಅಜ್ಜಿಗೆ ಹುಷಾರು ತಪ್ಪುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು 5 ಸೆಂಟೆನ್ಸ್ಗಳು ಬರ್ತವೆ, ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಶಿ ವಾಸ್ ಇಲ್, ಸೊ ಮರದಿಂದ ಇಳಿದು ಬಂದ ಮೇಲೆ ಅಜ್ಜಿಗೆ ಹುಷಾರು ತಪ್ಪುತ್ತೆ, ಸೊ ಶಿ ವಾಸ್ ಇಲ್. ಡಾಕ್ಟರ್ ಟ್ರೀಟೆಡ್ ಹರ್, ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಬಂದು ಟ್ರೀಟ್ ಕೊಡ್ತಾರೆ ಅಥವಾ ನಾವೇ ಡಾಕ್ಟರ್ ಬಳಿ ಹೋಗ್ತೇವಲ್ವಾ, ಸೊ ನೀವು ಅದೇ ಪಾಯಿಂಟ್ ಅನ್ನೇ ಬರೀತೀರಾ. ಡಾಕ್ಟರ್ ಟ್ರೀಟೆಡ್ ಹರ್ ಅಥವಾ ಡಾಕ್ಟರ್ ಟ್ರೀಟೆಡ್ ಗ್ರ್ಯಾಂಡ್ ಮದರ್ ಅಂತ ಬರೀತೀರಾ. ಅದ್ರ ಜೊತೆಗೆ ಡಾಕ್ಟರ್ ಒಂದು ಸಜೆಷನ್ ಕೂಡ ಕೊಡ್ತಾರೆ. ಏನಕ್ಕೆ ಸಜೆಷನ್ ಕೊಡ್ತಾರೆ ಅಂದ್ರೆ ದ ಡಾಕ್ಟರ್ ಸಜೆಸ್ಟೆಡ್ ಬೆಡ್ ರೆಸ್ಟ್, 1 ವೀಕ್ ಬೆಡ್ ರೆಸ್ಟ್ ಅಂತ ಬರೀಬಹುದು. ಡಾಕ್ಟರ್ ಅವರು ಸುಮಾರು 1 ವಾರಗಳ ಕಾಲ ಅಜ್ಜಿ ನೀನು ಎಲ್ಲೂ ಹೋಗಬೇಡ, ನೀನು ಬೆಡ್ ಮೇಲೇನೆ ರೆಸ್ಟ್ ಮಾಡುವಂತಕ್ಕಂತಹ ಒಂದು ಸಜೆಷನ್ ಅನ್ನ ಡಾಕ್ಟರ್ ಕೊಡ್ತಾರೆ. ಸೊ ಈಗ ಅಜ್ಜಿಗೆ ಆ ಒಂದು ಬೆಡ್ ರೆಸ್ಟ್ ಅಂತಕ್ಕಂಥದ್ದು ಆಗಿ ಬರೋದಿಲ್ಲ. ಇಟ್ ವಾಸ್ ಲೈಕ್ ಎ ಹೆಲ್ ಅಂತ ಇನ್ನೊಂದು ಸೆಂಟೆನ್ಸ್ ಅನ್ನ ಬೇಕಾದ್ರೆ ನೀವು ಇಲ್ಲಿ ಸೇರಿಸಬಹುದು. ಇಟ್ ವಾಸ್ ಲೈಕ್ ಹೆಲ್, ಈ ಸೆಂಟೆನ್ಸ್ ಅನ್ನು ಸೇರಿಸ್ಕೊಳ್ಳಿ. ಇಟ್ ವಾಸ್ ಲೈಕ್ ಹೆಲ್ ಅಂದ್ರೆ ಆ ಒಂದು ಬೆಡ್ ಮೇಲೆ ಮಲಗ್ತಕ್ಕಂಥದ್ದು ಏನಿದೆ ಅಲ್ವಾ 1 ವಾರಗಳ ಕಾಲ, ಅದು ಸಾಧ್ಯ ಆಗೋದಿಲ್ಲ, ಒಂಥರ ನರಕ ಯಾತನೆ ಅನ್ಸುತ್ತೆ. ಅದಕ್ಕೆ ಅಜ್ಜಿ ಏನ್ ಮಾಡ್ತಾರೆ ಅಂದ್ರೆ ಶಿ ಕಾಲ್ಡ್ ಹರ್ ಸನ್, ತನ್ನ ಮಗನನ್ನ ಅಜ್ಜಿ ಕರೀತಾ ಇದ್ದಾರೆ. ಕರೆದು ಏನ್ ಹೇಳ್ತಾರೆ ಅಂದ್ರೆ ಶಿ ರಿಕ್ವೆಸ್ಟೆಡ್ ಎ ಟ್ರೀ ಹೌಸ್. ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಟ್ರೀ ಹೌಸ್ ಅಂದ್ರೆ ಮರ ಏನಿದೆನೋ ಮರದ ಮೇಲೇನೆ ನನಗೊಂದು ಮನೆಯನ್ನ ಕಟ್ಟಿ ಕೊಟ್ಟು ಬಿಡಪ್ಪ ಮಗನೇ ಅಂತೇಳಿ ಅಜ್ಜಿ ಏನ್ ಮಾಡ್ತಾರೆ ಕೇಳ್ಕೊಳ್ತಾ ಇದ್ದಾರೆ. ಸೊ ಈಗ ಮಗ ಏನ್ ಮಾಡ್ತಾನೆ ನೋಡಿ, ಹರ್ ಸನ್ ಬಿಲ್ಟ್ ಎ ಟ್ರೀ ಹೌಸ್. ಸೊ ಈಗ ತಾಯಿ ಹೇಳಿದ ಹಾಗೆ ಕೇಳ್ತಕ್ಕಂಥದ್ದು ಮಗನ ಕರ್ತವ್ಯ ಅಲ್ವಾ. ಸೊ ಮರದ ಮೇಲೆ ಒಂದು ಮನೆಯನ್ನ ಮಗ ನಿರ್ಮಿಸಿ ಕೊಡ್ತಾ ಇದ್ದಾನೆ ತನ್ನ ತಾಯಿಗೋಸ್ಕರ. ಪೋಯೆಟ್ ಹೆಲ್ಪ್ ಹಿಸ್ ಫಾದರ್. ಸೊ ಈಗ ಫಾದರ್ ಏನೋ ಮನೆ ಕಟ್ಟಿಸ್ಲಿಕ್ಕೆ ಅಂದ್ರೆ ಮರದ ಮೇಲೆ ಸ್ಟಾರ್ಟ್ ಮಾಡ್ತಾರೆ, ಮಗ ಕೂಡ ಅಂದ್ರೆ ನಮ್ಮ ಪೋಯೆಟ್ ಕೂಡ ಈಗ ತಂದೆಗೆ ಸಹಾಯವನ್ನು ಮಾಡ್ತಾರೆ ಆ ಒಂದು ಮನೆಯನ್ನ ಕಟ್ಟಲಿಕ್ಕೆ. ಗ್ರ್ಯಾಂಡ್ ಮಾ ಮೂವ್ಡ್ ಟು ದ ಟ್ರೀ ಹೌಸ್. ಸೊ ಈಗ ಮರದ ಮೇಲೆ ಮನೆ ರೆಡಿ ಆಯ್ತು, ಅಜ್ಜಿ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ದ ಪೋಯೆಟ್ ಸಪ್ಲೈಡ್ ಹರ್ ಫುಡ್ ಅಂಡ್ ಡ್ರಿಂಕ್ಸ್. ಈಗ ಅಜ್ಜಿ ಮರದ ಮೇಲಿದ್ದಾರೆ. ಸೊ ಅಜ್ಜಿ ಈಗ ಮರದ ಮೇಲೆ ಇರುವ ಕಾರಣ ಅವ್ರಿಗೆ ಊಟ ತಿಂಡಿ ಬೇಕಲ್ವಾ. ಸೊ ಮೊಮ್ಮಗನಾಗಿರ್ತಕ್ಕಂತಹ ನಮ್ಮ ಪೋಯೆಟ್ ಅವ್ರಿಗೆ ಊಟದ ವ್ಯವಸ್ಥೆಯನ್ನ, ತಿಂಡಿಯ ವ್ಯವಸ್ಥೆಯನ್ನ ಮತ್ತು ಅದ್ರ ಜೊತೆಗೆ ಡ್ರಿಂಕ್ಸ್ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಈ ರೀತಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ 4 ಸ್ಟೆಪ್ಗಳೇನಿದಾವೋ ಇವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಖಂಡಿತ 4ಕ್ಕೆ 4 ಅಂಕಗಳನ್ನು ನೀವು ಈ ಒಂದು ಪೋಯಮ್ ಸಹಾಯದಿಂದ ಗಳಿಸಬಹುದು. ಇನ್ನು ಐ ಆಮ್ ದ ಲ್ಯಾಂಡ್ ಪೋಯಮ್ ಇಂದ 2 ಅಂಕಕ್ಕೆ 1 ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇಲ್ಲಿ ಮನುಷ್ಯನ ಆಕ್ಟಿವಿಟಿ ಇರ್ಬೋದು ಅಥವಾ ಮದರ್ ಲ್ಯಾಂಡ್ ಏನಿದಾರೋ ಅವರ ಒಂದು ತಾಳ್ಮೆ ಎಷ್ಟಿರುತ್ತೆ ಇದ್ರ ಬಗ್ಗೆ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು ವಿದ್ಯಾರ್ಥಿಗಳೇ. ಸೊ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪಾಯಿಂಟ್ಸ್ ಬರೀಬೇಕು ನೋಡ್ತಾ ಹೋಗೋಣ. ದಿಸ್ ಪೋಯಮ್ ಶೋಸ್ ದ ಪೇಷನ್ಸ್ ಆಫ್ ಮದರ್ ಅರ್ತ್. ಅಂದ್ರೆ ಇಡೀ ಪೋಯಮ್ ಯಾವುದರ ಮೇಲೆ ಬರೆಯಲ್ಪಟ್ಟಿದೆ ಅಂದ್ರೆ ದ ಪೇಷನ್ಸ್ ಆಫ್ ಮದರ್ ಅರ್ತ್. ಈ ಒಂದು ಭೂಮಿಗೆ ಇರತಕ್ಕಂತಹ ಪೇಷನ್ಸ್ ಅಂದ್ರೆ ತಾಳ್ಮೆಯ ಬಗ್ಗೆ ಇರತಕ್ಕಂತಹ ಪೋಯಮ್ ಇದಾಗಿದೆ. ಲ್ಯಾಂಡ್ ಈಸ್ ದ ಸ್ಪೀಕರ್. ಅಂದ್ರೆ ಇಲ್ಲಿ ಮಾತನಾಡ್ತಕ್ಕಂತಹ ವ್ಯಕ್ತಿ ಅಥವಾ ಮಾತಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಲ್ಯಾಂಡ್ ಅಂದ್ರೆ ಭೂತಾಯಿ ಆಗಿರ್ತಾರೆ. ಯಾರ ಜೊತೆ ಮಾತಾಡ್ತಾರೆ ಅಂದ್ರೆ ಶಿ ಸ್ಪೀಕ್ಸ್ ಟು ಪೀಪಲ್, ಜನಗಳ ಜೊತೆ ಮಾತನಾಡ್ತಾರೆ. ಸೊ ಲ್ಯಾಂಡ್ ಸ್ಪೀಕ್ಸ್ ಟು ಪೀಪಲ್ ಅಂತೇನು ಕೂಡ ನೀವು ಈ 2 ಸೆಂಟೆನ್ಸ್ಗಳನ್ನ ಒಂದೇ ಸೆಂಟೆನ್ಸ್ ಆಗಿ ಬರಿಬಹುದು. ಲ್ಯಾಂಡ್ ಸ್ಪೀಕ್ಸ್ ಟು ಪೀಪಲ್ ಅಂತೇಳಿ. ಪೀಪಲ್ ಬೈ ದ ಲ್ಯಾಂಡ್, ಪೀಪಲ್ ಸೆಲ್ ದ ಲ್ಯಾಂಡ್ ಅಂತ 2 ಸೆಂಟೆನ್ಸ್ ಕೊಟ್ಟಿದ್ದೇನೆ. ನೀವು ಪೀಪಲ್ ಬೈ ದ ಲ್ಯಾಂಡ್ ಆ್ಯಂಡ್ ಸೆಲ್ ದ ಲ್ಯಾಂಡ್ ಅಂತಾನು ಕೂಡ ಬರಿಬಹುದು. ಜನಗಳು ಲ್ಯಾಂಡ್ ಅನ್ನ ಕೊಂಡುಕೊಳ್ತಾರೆ ಮತ್ತು ಮಾರಾಟವನ್ನು ಕೂಡ ಮಾಡ್ತಾರೆ. ದೇ ಸಿಂಗ್ ಸಾಂಗ್ಸ್, ಮತ್ತು ಜನಗಳೇನ್ ಮಾಡ್ತಾರೆ ಹಾಡುಗಳನ್ನ ಹೇಳ್ತಾರೆ. ಚಿಲ್ಡ್ರನ್ ಡಾನ್ಸ್ ಆನ್ ದ ಲ್ಯಾಂಡ್, ಮಕ್ಕಳು ಈ ಒಂದು ಭೂಮಿಯ ಮೇಲೆ ಡಾನ್ಸ್ ಕೂಡ ಮಾಡ್ತಾರೆ. ದೆ ಟೆಲ್ ದೇ ಆರ್ ದ ಓನರ್ಸ್, ಅಂದ್ರೆ ಜನಗಳು ಏನ್ ಹೇಳ್ತಾರೆ ದೇ ಆರ್ ದ ಓನರ್ಸ್, ನಾವೇ ಓನರ್ ಅಂತ ಹೇಳ್ತಾರೆ. ದೇ ಕ್ರಿಯೇಟ್ ಬಿಗ್ ಹೋಲ್ಸ್, ದೊಡ್ಡ ದೊಡ್ಡ ಹೋಲ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗಣಿಗಾರಿಕೆಗಳ ಮೂಲಕ. ದೇ ಪ್ಲೌ ದ ಲ್ಯಾಂಡ್, ಅಂದ್ರೆ ಭೂಮಿಯನ್ನ ಉಳುಮೆ ಮಾಡ್ತಾರೆ. ಅದರ ಜೊತೆಗೆ ದೇ ಪ್ಲಾಂಟ್ ದ ಟ್ರೀಸ್, ಉಳುಮೆ ಮಾಡಿ ಗಿಡಗಳನ್ನ ಬೆಳೆಸ್ತಾರೆ. ದೇ ಗ್ರೋ ಫ್ರೂಟ್ಸ್, ಹಣ್ಣುಗಳನ್ನ ಬೆಳಿತಾರೆ. ದೆ ಬಿಲ್ಡ್ ಫೆನ್ಸಸ್, ಬೇಲಿಗಳನ್ನ ನಿರ್ಮಾಣ ಮಾಡ್ತಾರೆ. ದೆ ಫೈಟ್ ಅಂಡ್ ಕಿಲ್ ಈಚ್ ಅದರ್, ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಾಯಿಸ್ಬಿಡ್ತಾರೆ, ಕೊಲೆ ಮಾಡ್ತಾರೆ. ದ ಲ್ಯಾಂಡ್ ಟಾಲರೇಟ್ಸ್ ಎವ್ರಿಥಿಂಗ್. ಸೊ ಈ ರೀತಿ ಮನುಷ್ಯ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾನೋ ಅದೆಲ್ಲವನ್ನ ಕೂಡ ಭೂತಾಯಿ ಟಾಲರೇಟ್ ಅಂದ್ರೆ ಸಹಿಸ್ಕೊಳ್ತಾಳೆ. ದ ಲ್ಯಾಂಡ್ ಹ್ಯಾಸ್ ಪೇಷನ್ಸ್, ಭೂಮಿಗೆ ತಾಳ್ಮೆ ಇದೆ. ಲ್ಯಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಮ್ಯಾನ್. ಸೊ ಈ ಭೂತಾಯಿ ಮನುಷ್ಯನಿಗಿಂತ ಶಕ್ತಿಯುತವಾಗಿರ್ತಕ್ಕಂಥವಳು. ಸೊ ಈ ಪಾಯಿಂಟ್ಸ್ಗಳನ್ನ ವಿದ್ಯಾರ್ಥಿಗಳೇ ನೀವು ಇಲ್ಲೇನು ನಾನು 3 ಪಾರ್ಟಾಗಿ ಕೊಟ್ಟಿದ್ದೀನೋ, ಸೊ ಇಷ್ಟು ಸೆಂಟೆನ್ಸ್ಗಳು 1 ಪಾರ್ಟ್ ಅಂತ ಅನ್ಕೊಳ್ಳೋಣ. ಇನ್ನು ಇವಿಷ್ಟು ಪಾಯಿಂಟ್ಸ್ ಏನಿದಾವೋ 2nd ಪಾರ್ಟ್ ಅನ್ಕೊಳ್ಳಿ. ಇನ್ನು ಇವಿಷ್ಟು 3 ಪಾಯಿಂಟ್ಸ್ ಏನಿದಾವೋ 3rd ಪಾರ್ಟ್ ಅಂತೇಳಿ ಈ ರೀತಿ ಪಾರ್ಟ್ ಮಾಡ್ಕೊಂಡು ಕಲ್ತ್ಕೊಳ್ಳಿ, ನಿಮಗೆ ಸುಲಭವಾಗಿ
ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಜಾಜ್ ಪೋಯಮ್ಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ, 3 ಅಂಕದ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಸೊ ಇಲ್ಲಿರೋ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಜಾಜ್ ಪೋಯಮ್ ಬಗ್ಗೆ ಏನು ಕೇಳ್ತಾರೆ ಅಂದರೆ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಅಂತಾನು ಕೇಳ್ಬೋದು, ಅಥವಾ ಅವನಿಗೆ ಆ ಒಂದು ಮ್ಯೂಸಿಕಲ್ಲಿ ಇರ್ತಕ್ಕಂತಹ ಸ್ಕಿಲ್ ಬಗ್ಗೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಸೊ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನೀವು ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಉತ್ತರ ಬರೀಬಹುದು ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಈಸ್ ಎ ಬ್ಯೂಟಿಫುಲ್ ಪೋಯಮ್. ಜಾಜ್ ಪ್ಲೇಯರ್ ವಾಸ್ ಆನ್ ಓಲ್ಡ್ ಪುವರ್ ಮ್ಯಾನ್. ಸೊ ಆ ಜಾಜ್ ಪ್ಲೇಯರ್ ಏನಿದ್ನೋ ಅವನೊಬ್ಬ ಓಲ್ಡ್ ಅಂದರೆ ವಯಸ್ಸಾಗಿರ್ತಕ್ಕಂತಹ, ಪುವರ್ ಮೀನ್ಸ್ ಬಡವ ವ್ಯಕ್ತಿ ಆಗಿದ್ದಾನೆ. ಹಿ ವಾಸ್ ಎ ಬ್ಲ್ಯಾಕ್ ಮ್ಯಾನ್, ಅದ್ರ ಜೊತೆಗೆ ಅವನೊಬ್ಬ ಬ್ಲ್ಯಾಕ್ ಮ್ಯಾನ್ ಕೂಡ ಆಗಿದ್ದಾನೆ. ಹಿ ವಾಸ್ ಅಲೋನ್, ಹಿ ವಾಸ್ ವೆರಿ ಸ್ಯಾಡ್, ಹಿ ವಾಸ್ ವರೀಡ್. ನೋಡಿ, 3 ಪದಗಳನ್ನ ನೆನ್ಪಿಟ್ಕೊಂಡ್ರೆ 3 ಸೆಂಟೆನ್ಸ್ ಬರಿಬಹುದು ನೀವು. ಹಿ ವಾಸ್ ಅಂತ ಇದೆ ಅಲ್ವಾ, ನೀವು ಅಲೋನ್, ವೆರಿ ಸ್ಯಾಡ್ ಆ್ಯಂಡ್ ವರೀಡ್ ಅಂತ 3 ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿ. ಅಲೋನ್ ಅಂದರೆ ಒಬ್ಬನೇ ಇದ್ದ, ವೆರಿ ಸ್ಯಾಡ್ ಅಂದರೆ ತುಂಬ ಬೇಸರದಲ್ಲಿದ್ದ, ವರೀಡ್ ಅಂದರೆ ಚಿಂತೆಯನ್ನು ಮಾಡ್ತಾ ಇದ್ದ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಇನ್ನು ಅವನ ಮುಖ ಹೇಗಿದೆ, ಅವನ ಹೊಟ್ಟೆ ಹೇಗಿದೆ, ಅವನ ಕಣ್ಣುಗಳು ಹೇಗಿದ್ದಾವೆ ಅವುಗಳನ್ನು ನೋಡೋಣ. ಹಿಸ್ ಫೇಸ್, ಮೊದಲನೇದಾಗಿ ಫೇಸ್ ನೋಡಿ. ಹಿಸ್ ಫೇಸ್ ವಾಸ್ ರಫ್, ರಿಂಕಲ್ಡ್ ಆ್ಯಂಡ್ ಅನ್ಶೇವನ್. ತುಂಬ ರಫ್ ಆಗಿದೆ ಮುಖ, ರಿಂಕಲ್ಡ್ ನೆರಿಗೆಗಳು ಬಿದ್ದಿದ್ದಾವೆ, ಮತ್ತು ಅನ್ಶೇವನ್ ಸೇವ್ ಮಾಡಿಕೊಂಡಿಲ್ಲ ಅವನು. ಇನ್ನು ಅವನ ಹೊಟ್ಟೆ ನೋಡೋಣ. ಹಿಸ್ ಸ್ಟಮಕ್ ವಾಸ್ ಹ್ಯಾಂಗಿಂಗ್, ಹೊಟ್ಟೆ ನೇತು ಬಿದ್ದಿರುತ್ತೆ. ಮತ್ತು ಕಣ್ಣುಗಳನ್ನು ನೋಡಿ. ಹಿಸ್ ಐಸ್ ವರ್ ಕ್ಲೋಸ್ಡ್, ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. ಹಿಸ್ ಇಯರ್ಸ್ ವರ್, ಬಟ್ ಇಲ್ಲಿ ವಾಯು ಬರೋ ಹಾಗಿಲ್ಲ. ಹಿಸ್ ಇಯರ್ಸ್ ವರ್ ಪರ್ಕ್ಡ್, ಅವನ ಒಂದು ಕಿವಿಗಳು ಪರ್ಕ್ಡ್ ಆಗಿ ಇದ್ದಾವೆ. ಸೊ ಈ ರೀತಿ ನೀವು ಏನು ಮಾಡಬೇಕು ಅಂದರೆ ಅವನ ಫೇಸ್, ಸ್ಟಮಕ್, ಐಸ್ ಮತ್ತು ಇಯರ್ಸ್ ಬಗ್ಗೆ ನೆನಪಿಟ್ಕೊಳ್ಳಿ. ಇನ್ನು ಅವನು ಧರಿಸಿರ್ತಕ್ಕಂತಹ ಬಟ್ಟೆ ಮತ್ತು ನೆಕ್ ಟೈ ಮತ್ತು ಶೂಸ್ಗಳು ಹೇಗಿದ್ದಾವೆ ನೋಡ್ತಾ ಬನ್ನಿ. ಹಿಸ್ ಶರ್ಟ್ ವಾಸ್ ಬ್ಲೂ ಆ್ಯಂಡ್ ಟಾರ್ನ್, ಅವನು ಹಾಕಿರ್ತಕ್ಕಂತಹ ಶರ್ಟ್ ಏನಿದೆನೋ ಬ್ಲೂ ಕಲರ್ ಅಂದರೆ ನೀಲಿ ಕಲರ್ ಆಗಿದೆ. ಟಾರ್ನ್ ಅಂದರೆ ಹರಿದು ಹೋಗಿರ್ತಕ್ಕಂಥದ್ದು, ಅದರ ಜೊತೆಗೆ ಫೇಡೆಡ್ ಅಂದರೆ ಮಾಸಿ ಹೋಗಿರುತ್ತೆ. ಹಿಸ್ ನೆಕ್ ಟೈ ವಾಸ್ ಅಂಡನ್, ಒಂದು ನೆಕ್ ಟೈಯನ್ನು ಧರಿಸಿರ್ತಾನೆ ಕೊರಳಲ್ಲಿ, ಅದು ಸರಿಯಾಗಿ ಕಟ್ಟಿಕೊಂಡಿರೋದಿಲ್ಲ ಅವನು. ಹಿಸ್ ಶೂಸ್ ವರ್ ಟಾರ್ನ್, ಅವನ ಶೂಗಳು ಕೂಡ ಹರಿದು ಹೋಗಿರ್ತವೆ. ಮತ್ತು ಹಿ ಫಿಲ್ಡ್ ದೆಮ್ ವಿತ್ ಪೇಪರ್, ಆ ಒಂದು ಹೋಲ್ಸ್ ಏನಿದ್ವಲ್ವಾ ಶೂದಲ್ಲಿ, ಅವನೇನು ಮಾಡಿರ್ತಾನೆ ಅಂದರೆ ಫಿಲ್ಡ್ ದೆಮ್ ವಿತ್ ಪೇಪರ್, ಆ ಹೋಲ್ಗಳು ಕಾಣಬಾರ್ದು ಅಂತೇಳಿ ಶೂಸ್ ಒಳಗಡೆ ಪೇಪರನ್ನು ಹಾಕಿಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ಅವನ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಏನು ಮಾಡ್ತಾನೆ, ಹಿ ಲಿಫ್ಟೆಡ್ ಹೀಸ್ ಸ್ಯಾಕ್ಸೋಫೋನ್, ತನ್ನ ಒಂದು ಸ್ಯಾಕ್ಸೋಫೋನನ್ನು ಮೇಲೆತ್ತಿ ಈಗ ಮ್ಯೂಸಿಕನ್ನು ನುಡಿಸ್ತಾನೆ. ಹಿ ಪ್ಲೇಡ್ ಮ್ಯೂಸಿಕ್. ಹಿಸ್ ಮ್ಯೂಸಿಕ್ ವಾಸ್ ವಂಡರ್ಫುಲ್, ಅವನ ಒಂದು ಮ್ಯೂಸಿಕ್ ಏನಿರುತ್ತೋ ತುಂಬಾ ವಂಡರ್ಫುಲ್ ಆಗಿರುತ್ತೆ. ಹಿ ಫಾರ್ಗಟ್ ಹಿಸ್ ಪೇನ್, ಸೊ ಆ ಒಂದು ಮ್ಯೂಸಿಕನ್ನು ನುಡಿಸ್ತಾ ತನ್ನೆಲ್ಲ ನೋವನ್ನು ಅವನು ಮರೆತು ಬಿಡ್ತಾನೆ. ಹಿ ಫೆಲ್ಟ್ ಲೈಕ್ ಎ ಬರ್ಡ್, ಸೊ ಆ ಮ್ಯೂಸಿಕನ್ನು ನುಡಿಸ್ತಾ ಅವನೊಂದು ಪಕ್ಷಿ ಥರ ಫೀಲ್ ಆಗ್ತಾ ಹೋಗ್ತಾನೆ. ಹಿ ಫ್ಲೂ ಹೈಯರ್ ಆ್ಯಂಡ್ ಹೈಯರ್, ಹಾಗೆ ಆಕಾಶದ ಎತ್ತರಕ್ಕೆ ತಾನು ಹಾರಿ ಹೋಗ್ತಾ ಇದ್ದೇನೆ ಅಂತಕ್ಕಂತಹ ಅನುಭವ ಅವನಿಗಾಗುತ್ತೆ. ಹಿ ಫೆಲ್ಟ್ ಹಿ ವಾಸ್ ಎ ಮೆಸೇಂಜರ್ ಆಫ್ ಗಾಡ್, ಸೊ ಅವನು ಅನ್ಕೊಳ್ತಾನೆ ನಾನೊಬ್ಬ ದೇವರ ಸಂದೇಶಕಾರ ಅಂತಕ್ಕಂತಹ ಒಂದು ಫೀಲ್ ಅವನಿಗೆ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ರೀತಿ ನೀವೇನು ಮಾಡಿ ಅಂದರೆ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲೇ ಇದರ ಒಂದು ಸಮರಿಯನ್ನು ಕಲಿತ್ಕೊಳ್ಬಹುದು. ಖಂಡಿತವಾಗ್ಲೂ ಕೂಡ ನಿಮಗೆ 4 + 3 7 + 2 9 ಇದೆ. ಸೊ ಈ 9 ಅಂಕಗಳಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 7 ರಿಂದ 9 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾರಿಗೆಲ್ಲ ಇಂಗ್ಲೀಷ್ ಡಿಫಿಕಲ್ಟ್ ಅನಿಸುತ್ತೋ ಕಲೀಲಿಕ್ಕೆ ಈ ಪಾಯಿಂಟ್ಸ್ಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ಈಸಿ ಆಗುತ್ತೆ. ಬೇರೆ ಯಾವುದಾದ್ರೂ ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂತಹ ಕ್ವೆಶನ್ಸ್ಗಳ ಬಗ್ಗೆ ಡೌಟ್ ಇದ್ದರೆ ಅಥವಾ ಗ್ರಾಮರ್ ಲೆಸನ್ಸ್ಗಳು ಬೇಕು ಅಂದರೆ ಅದರ ಒಂದು ಟಾಪಿಕ್ ಯಾವುದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿದರೆ ಅವುಗಳನ್ನು ಸರಳವಾಗಿ ನಿಮಗೆ ಕಲಿಸ್ತಕ್ಕಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.